ಏಕೆ ಮಕ್ಕಳಿಗ ದೊಡ್ಡವ್ರ ಸೇಮ್ ದೊಡ್ಡವರು ಬೆಳ್ಳಿನಾ? ಹಾಂ ಹೌದು, ಚಿಕ್ಕಬಳ್ಳಾಪುರ ನಗರದಲ್ಲಿ ಇತ್ತೀಚೆಗೆ ಬಂಗಾರದೊಡವೆಗಳ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಯಾವುದೋ ಒಂದು ನೆಪದಲ್ಲಿ ಹೆಂಗಸರ ಗಮನ ಬೇರೆಡೆ ಸೆಳೆದು ಮೈ ಮೇಲಿರುವ ಒಡವೆ ಕಿತ್ತು ಪರಾರಿಯಾಗುವುದು, ಮನೆಗಳಿಗೆ ನುಗ್ಗಿ ರಾಬರಿ ನಡೆಸೋದು, ಬಂಗಾರದ ಅಂಗಡಿಗಳಿಗೆ ನುಗ್ಗಿ ಖರೀದಿ ನೆಪದಲ್ಲಿ ಕಳ್ಳತನ ಮಾಡೋದು ಹೆಚ್ಚಾಗಿದೆ. ಚಿನ್ನಕ್ಕಾಗಿ ಮನುಷ್ಯರ ಜೀವ ತೆಗೆದ ಪ್ರಸಂಗಗಳು ಇತ್ತೀಚೆಗೆ ನಡೆದಿರೋದು ಕಣ್ಣ ಮುಂದೆ ಇದೆ. ಈ ಎಲ್ಲ ಘಟನೆಗಳು ಹಸಿರಿರುವಾಗಲೇ ಇಂದು ಮತ್ತೊಂದು ಬಂಗಾರ ಕದ್ದು ಪರಾರಿಯಾದ ಪ್ರಕರಣ ಹೊರಬಿದ್ದಿದೆ. ಇಂದು ಹಾಡು ಹಗಲೇ ಬೆಳಿಗ್ಗೆ 11:30 ವೇಳೆಗೆ ನಗರದ ಗಂಗಮ್ಮಗುಡಿ ರಸ್ತೆ ವಾಸವಿ ದೇವಾಲಯದ ಪಕ್ಕ ಇರುವ ಕೃಷ್ಣ ಜ್ಯುವೆಲರ್ಸ್ ಅಂಗಡಿಗೆ ಕತ್ತಿನ ಸರ ಖರೀದಿ ಮಾಡುವ ನೆಪದಲ್ಲಿ ಸಣ್ಣ ಮಗುವೊಂದನ್ನು ಎತ್ಕೊಂಡು ದಂಪತಿ ವೇಷದಲ್ಲಿ ಅಂಗಡಿಗೆ ಬಂದ ಗಂಡ ಹೆಂಡತಿ ಸರ ಬೇಕು ಅಂತ ವ್ಯಾಪಾರಕ್ಕಿಳಿದ ಹೆಂಡತಿ ಕೈಲಿ ಮಾತನಾಡಿಸುತ್ತಿದ್ದಂತೆ ಕಪಾಟಿನ ಒಳಗಡೆ ಇದ್ದ ಕೈಬೆರಳು ಉಂಗುರಗಳ ಚೀಲವನ್ನ ಎಗರಿಸಿ ಓಡಿ ಹೋಗ್ತಿದ್ದನ್ನ ಎದುರುಗಡೆ ಅಂಗಡಿಯವ ಗುರುತಿಸಿ ಕಳ್ಳ ಅಂತ ಕೂಗಾಡ್ಕೊಂಡಿದ್ದಾನೆ. ಈ ಘಟನೆ ನಡೀತಿದ್ದಂತೆ ಹೆಂಡತಿಯು ಅಲ್ಲಿಂದ ಕಾಲ್ ಕಿತ್ತಿದ್ದಾಳೆ. ಆದ್ರೆ ಅಲ್ಲಿದ್ದ ಜನ ಮುಖ ಮುಚ್ಕೊಂಡು ಹೋಗ್ತಿದ್ದ ಬುರುಕದಾರಿ ಹೆಂಡತಿಯನ್ನ ಸುತ್ತುವರೆದು ಹಿಡಿದು ಪೊಲೀಸರಿಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ಉಂಗುರಗಳ ಚೀಲ ಎಗರಿಸಿ ಪರಾರಿಯಾದ ಗಂಡನು ಮಾತ್ರ ತಪ್ಪಿಸ್ಕೊಂಡು ಓಡಿ ಹೋಗಿದ್ದಾನೆ. ನನ್ನ ಹೆಸರು ಅರ್ಜುನ್ ಅಂತ. ನಾನು ಇವರು ಗಿರಾಕಿ ಇಬ್ಬರು ಚೈನ್ ಬೇಕು ಅಂತ ಬಂದರು. ನಾನು ಈ ಕಡೆ ತಿರುಗೋ ಅಷ್ಟಕ್ಕೆ ಅವರು ಗಂಡ ಉಂಗುರ ಕವರ್ ಎತ್ಕೊಂಡು ಸುಮಾರು 10ರಿಂದ 12 ಗ್ರಾಮ್ ಇತ್ತದು. ಎಲ್ಲ ಮಕ್ಳು ಉಂಗುರ ಕವರ್ ಎತ್ಕೊಂಡು ಹೊಟ್ಟೋಗಿದ್ದಾರೆ. ಒಂದು 10ರಿಂದ 12 ಗ್ರಾಮ್ ಚೈನ್ ಬೇಕು ಅಂತ ಬಂದರು. ನಾನು ಚೈನ್ ಬೇಕು ಅಂತ ಬಂದ್ರಲ್ಲ ಅಂತ ಇನ್ನು ತಿರುಗಿದ್ದೆ, ಅಲ್ಲಿ ಇಟ್ಟಿದ್ದೆ. ಅವರು ಗಂಡ ಕೈಯಲ್ಲಿ ಎತ್ಕೊಂಡು ಓಡೋದ. ಇಲ್ಲ, ನಾನು ನೋಡ್ಕೊಂಡು ಎದುರಂಗಡಿ ಅವ್ರು ಕರೆದಿದ್ದಕ್ಕೆ ಓಡೋಗಿದ್ದಕ್ಕೆ ಇವ್ರನ್ನ ಬಿಟ್ಬಿಟ್ಟು ಅವ್ರ ಗಂಡ ಎಸ್ಕೇಪ್ ಆಗೋರು. ಫಸ್ಟ್ ಚೈನ್ ಬೇಕು ಅಂತ ಬಂದು ಕೇಳಿದ್ದು. ಚೈನ್ ತೋರ್ಸಕ್ಕೆ ಹೋಗೋ ಅಷ್ಟಕ್ಕೆ ಅಲ್ಲಿಂದ ಉಂಗುರ ಎತ್ಕೊಂಡು ಓಡೋದ. ನಾನು ಅಲ್ಲಿ ಇದು ತಕ್ಕಡಿ ಹತ್ರ ಇಟ್ಟಿದ್ದೆ ಹಿಂದೆ. ಹಿಂಗೆ ಫುಲ್ಲು ಕೈ ಹಾಕಿ ಬೆಂಡ್ ಮಾಡಿ ಎತ್ಕೊಂಡಿದ್ದಾನೆ. ಇಲ್ಲ, ನಾನಿದ್ದೆ, ನಮ್ಮ ಹುಡುಗ ಆಚೆ ಹೋಗಿದ್ದ ಕಸ ಬಿಸಾಕಕ್ಕೆ, ನಾನು ಒಬ್ಬನೇ ಇದ್ದೆ. ಎದುರಂಗಡಿ ಅವ್ರು ಕಿರ್ಚಿದ್ರು. ಆವಾಗ ಅವ್ರ ಹಿಂದೆ ಓಡೋದಾಗ ಅವ್ರ ಹೆಂಡತಿ ಸಿಕ್ಕಿದ್ರು, ಅವ್ರ ಗಂಡ ಎಸ್ಕೇಪ್ ಓಡೋದ್ರು. ಗಾಡಿಯಲ್ಲಿ ಹತ್ತು ಓಡೋದು. ಇವಾಗ 11:30 ಗಂಗಮ್ಮ ಗುಡಿ ರೋಡ್ ಶ್ರೀ ಕೃಷ್ಣ ಜ್ಯುವೆಲರ್ಸ್. ಕನ್ನಡ ಚೈನ್ ಬೇಕು ಅಂತ ಕನ್ನಡ ಮಾತಾಡೋದು. ಘಟನೆ ನಡೆದ ಸ್ಥಳಕ್ಕೆ ನಗರ ಠಾಣಾ ಪೊಲೀಸರು ಬಂದು ಅಂಗಡಿಯಲ್ಲಿ ಕೂರಿಸಿದ್ದ ಕೂಸು ಸಮೇತ ಹೆಂಡತಿ ಅಂತ ಹೇಳಿಕೊಳ್ಳುವ ಮುಸ್ಲಿಂ ಮಹಿಳೆಯನ್ನ ಬಂಧಿಸಿದ್ದಾರೆ. ನನ್ನ ಅಂಗಡಿಗೆ ಬಂದು ಬಂಗಾರದ ಸರ ತೋರಿಸುವಂತೆ ಕೇಳಿದ ದಂಪತಿಗಳಿಗೆ ಸರ ತೋರಿಸಲೆಂದು ಕಪಾಟು ತೆಗೆದಿದ್ದೆ. ಆಕೆಯ ಗಂಡ ಹಿಂದೆ ನಿಂತಿದ್ದ. ಯಾವ ಗಳಿಗೆಯಲ್ಲಿ ಉಂಗುರಗಳಿಟ್ಟಿದ್ದ ಕವರ್ ಸಮೇತ ಪರಾರಿಯಾಗಿದ್ದಾನೆ. ಅವನು ಹೊರಗಡೆ ಓಡಿ ಹೋಗ್ತಿದ್ದನ್ನ ಕಂಡು ಎದುರುಗಡೆ ಅಂಗಡಿಯವರು ಕೂಗಿ ಹೇಳಿದಾಗಲೇ ನನ್ನ ಗಮನಕ್ಕೆ ಬಂದು ಆತನ ಹೆಂಡತಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದೇವೆ ಅಂತ ಮಾಲೀಕ ಅರ್ಜುನ್ ತಿಳಿಸಿದ್ದಾರೆ.